ಸಿರಿಯಾದ ಗಡಿ ಪ್ರದೇಶಗಳಲ್ಲಿ ಈಗ ಹೆಚ್ಚುತ್ತಾ ಇರುವಂತಹ ಕಳ್ಳಸಾಗಣೆ ಮತ್ತು ಭದ್ರತಾ ಸವಾಲುಗಳ ಹಿನ್ನೆಲೆ ಜೋರ್ಡಾನ್ ಮಹತ್ವದ ಸೈನಿಕ ಕ್ರಮವನ್ನ ತೆಗೆದುಕೊಂಡಿದೆ. ಆಪರೇಷನ್ ಜೋರ್ಡಾನ್ ಡಿಟೆರೆನ್ಸ್ ಭಾಗವಾಗಿ ಈಗ ಜೋರ್ಡಾನ್ ವಾಯುಪಡೆ ಸಿರಿಯಾ ಒಳಗಿನ ಹಲವು ಗುರಿಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಇತ್ತೀಚಿನ ಅವಧಿಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರೆದಿದ್ದು, ಇರಾನ್ ಮತ್ತು ಯುನೈಟೆಡ್ ಸ್ಟೇಟ್ಗಳ ನಡುವಿನ ತೀವ್ರತೆ ಈಗ ತಾತ್ಕಾಲಿಕವಾಗಿ ಕುಂಠಿತಗೊಂಡಿದ್ರೂ ಕೂಡ ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಗಳು ಮುಂದುವರೆದಿವೆ. ಈ ಪರಿಸ್ಥಿತಿಯ ಮಧ್ಯೆ ಜೋರ್ಡಾನ್ ಸಿರಿಯಾ ಗಡಿಯಲ್ಲೂ ಕೂಡ ಉದ್ವಿಗ್ನತೆ ಹೆಚ್ಚಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಿರಿಯನ್ ರಾಜ್ಯ ಮಾಧ್ಯಮಗಳ ಪ್ರಕಾರ ಈಗ ಈ ದಾಳಿಗಳು ಮಾದಕ ವಸ್ತು ಮತ್ತು ಕಳ್ಳಸಾಗಣೆ ಜಾಲಗಳನ್ನ ಗುರಿಯಾಗಿಸಿಕೊಂಡಿವೆ. ಜೋರ್ಡಾನ್ ತನ್ನ ರಾಷ್ಟ್ರೀಯ ಭದ್ರತೆಗೆ ಈ ಜಾಲಗಳು ದೊಡ್ಡ ಬೆದರಿಕೆ ಅಂತ ಪರಿಗಣಿಸುತ್ತಾ, ವಿಶೇಷವಾಗಿ ದಕ್ಷಿಣ ಸಿರಿಯಾದ ಸುವೈದಾ ಪ್ರಾಂತ್ಯದ ಶಹಬಾ ಗ್ರಾಮದ ಸಮೀಪದ ಕೇಂದ್ರ ಕಚೇರಿ ಸೇರಿದಂತೆ ಹಲವು ಸ್ಥಳಗಳನ್ನ ಗುರಿಯಾಗಿಸಲಾಗಿದೆ. ಇನ್ನು ಸ್ಥಳೀಯ ವರದಿಗಳ ಪ್ರಕಾರ ಅರ್ಮಾನ್ ಪಟ್ಟಣ ಸೇರಿದಂತೆ ಈಗ ಕನಿಷ್ಠ 5 ಕಡೆಗಳಲ್ಲಿರುವಂತಹ ಗೋದಾಮುಗಳು ಮತ್ತು ಸಂಗ್ರಹಣಾ ಘಟಕಗಳ ಮೇಲೆ ದಾಳಿ ನಡೆದಿದೆ. ಈ ಪ್ರದೇಶಗಳಲ್ಲಿ ಕಳ್ಳಸಾಗಣೆ ಮತ್ತು ಗಡಿಯಾಚೆಗಿನ ಒಳನುಸುಳುವಿಕೆ ಚಟುವಟಿಕೆಗಳು ನಡೀತಾ ಇವೆ ಎಂಬ ಶಂಕೆ ಇದೆ. ಇನ್ನು ಜೋರ್ಡಾನ್ ಸೇನೆ ಈ ದಾಳಿಗಳ ಮೂಲಕ ಸ್ಪಷ್ಟ ಸಂದೇಶ ರವಾನಿಸಿದ್ದು, ತನ್ನ ಗಡಿಗಳನ್ನ ರಕ್ಷಿಸೋಕೆ ಪೂರ್ವಭಾವಿ ನಿರ್ಣಾಯಕ ಮತ್ತು ತಡೆಗಟ್ಟುವಂತಹ ತಂತ್ರವನ್ನ ಮುಂದುವರಿಸುವುದಾಗಿ ಹೇಳಿದೆ. ಇನ್ನು ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಯಾವುದೇ ಬೆದರಿಕೆಯನ್ನ ಎದುರಿಸೋಕೆ ಎಲ್ಲಾ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ಬಳಸಲಾಗುತ್ತೆ ಅಂತ ಸೇನೆ ತಿಳಿಸಿದೆ. ಇನ್ನು ಇದರ ನಡುವೆ ಸಿರಿಯನ್ ಮಾಧ್ಯಮ ವರದಿಗಳ ಪ್ರಕಾರ ದಾಳಿಗಳಲ್ಲಿ ಹಲವರು ಗಾಯಗೊಂಡಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಸಾವಿನ ಸಂಖ್ಯೆ ಕುರಿತು ಇನ್ನೂ ಕೂಡ ಅಧಿಕೃತ ಮಾಹಿತಿ ಪ್ರಕಟವಾಗಿಲ್ಲ.